ಆಚಾರ್ಯ ಚಾಣಕ್ಯ ಗಂಭೀರ ಸ್ವರದಲ್ಲಿ ಹೇಳಿದರು. ಚಂದ್ರಗುಪ್ತ, ನಿನಗೆ ಗೊತ್ತಾ, ಶ್ರೀಮಂತ ಮತ್ತು ಬಡವರ ನಡುವೆ ಕೇವಲ ಒಂದು ವಿಷಯದ ವ್ಯತ್ಯಾಸ ಇದೆ. ಧನದ ಬಗ್ಗೆ ಇನ್ನೊಂದು ಮಾತು ಕೇಳು ಚಂದ್ರಗುಪ್ತ. ಧನವನ್ನು ದಿನರಾತ್ರಿ ಕಷ್ಟಪಡುವವರಿಗೆ ಸಿಗುವುದಿಲ್ಲ. ಧನ ಸಿಗುವುದು ಇತರರಿಂದ ಕೆಲಸ ಮಾಡಿಸಿಕೊಳ್ಳುವುದನ್ನು ತಿಳಿದಿರುವವರಿಗೆ. ಅಂದರೆ ಧನ ಸದಾ ಬುದ್ಧಿವಂತರ ಬಳಿ ಹೋಗುತ್ತದೆ, ದೈಹಿಕ ಶ್ರಮ ಮಾಡುವವರ ಬಳಿಯಲ್ಲ. ದೈಹಿಕ ಶ್ರಮದಿಂದ ಮನುಷ್ಯನು ಎಂದಿಗೂ ಶ್ರೀಮಂತನಾಗುವುದಿಲ್ಲ. ಅವನ ಬಳಿ ಸಾಕಷ್ಟು ಧನವೂ ಇರದು. ಈ ವಿಷಯವನ್ನು ನೀನು ಸದಾ ನೆನಪಿನಲ್ಲಿಟ್ಟುಕೋ. ಸಾಕಷ್ಟು ಧನ ಬೇಕೇ? ತುಂಬಾ ಧನ ಬೇಕೇ? ಆಗ ನಿನ್ನ ಮಾನಸಿಕ ಶಕ್ತಿಯನ್ನು ಕೆಲಸಕ್ಕೆ ಹಾಕು. ಕೈಗಳಿಂದ ಅಲ್ಲ, ಬುದ್ಧಿಯಿಂದ ಕೆಲಸ ಮಾಡು. ರಾಜನು ಎಂದಿಗೂ ಸ್ವತಃ ಶ್ರಮ ಮಾಡುವುದಿಲ್ಲ. ಸೆಟ್ ಸಾಹುಕಾರರು ಎಂದಿಗೂ ಸ್ವತಃ ಕೂಲಿ ಮಾಡುವುದಿಲ್ಲ. ಕೂಲಿ ಮಾಡುವವರು ಯಾರು? ಅತ್ಯಂತ ಹೆಚ್ಚು ಕಷ್ಟಪಡುವವರು ಮತ್ತು ಅತ್ಯಂತ ಬಡವರಾಗಿಯೇ ಉಳಿಯುವವರು. ಚಂದ್ರಗುಪ್ತ ವಿನಮ್ರವಾಗಿ ಕೇಳಿದನು, ಗುರುವೇ, ಹಾಗಾದರೆ ಶ್ರೀಮಂತನಾಗುವ ನಿಜವಾದ ರಹಸ್ಯವೇನು? ಆಗ ಎಲ್ಲರೂ ಶ್ರೀಮಂತರಾಗುವುದಿಲ್ಲ ಏಕೆ? ನಂತರ ನಿಧಾನವಾಗಿ ಹೇಳಿದರು, ಚಂದ್ರಗುಪ್ತ, ಒಂದು ಮಾತನ್ನು ಸದಾ ನೆನಪಿಡು. ಈ ಲೋಕದ ಎಲ್ಲಾ ಸಂಪತ್ತನ್ನು ಇಂದು ಬಡವರಲ್ಲಿ ಸಮವಾಗಿ ಹಂಚಿದರೆ ಕೆಲವು ವರ್ಷಗಳ ನಂತರ ಮತ್ತೆ ಇದೇ ಸ್ಥಿತಿಯಾಗುತ್ತದೆ. ಬಡವರು ಮತ್ತೆ ಬಡವರಾಗುತ್ತಾರೆ, ಶ್ರೀಮಂತರವರು ಮತ್ತೆ ಶ್ರೀಮಂತರಾಗುತ್ತಾರೆ. ಏಕೆಂದರೆ ಶ್ರೀಮಂತಿಕೆ ಅಥವಾ ಬಡತನ ಧನದಿಂದ ನಿರ್ಮಾಣವಾಗುವುದಿಲ್ಲ, ಅದು ಬುದ್ಧಿಯಿಂದ ನಿರ್ಮಾಣವಾಗುತ್ತದೆ. ಯಾರು ತಮ್ಮ ಬುದ್ಧಿಯ ಕುದುರೆಗಳನ್ನು ಓಡಿಸುತ್ತಾರೋ ಅವರಿಗೆ ಶ್ರೀಮಂತರಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾರು ಬುದ್ಧಿಯನ್ನು ಮಲಗಲು ಬಿಟ್ಟು ದೇಹದಿಂದ ಮಾತ್ರ ಶ್ರಮ ಮಾಡುತ್ತಿರುತ್ತಾರೋ ಅವರು ಜೀವನ ಪೂರ್ತಿ ಬಡವರಾಗಿಯೇ ಉಳಿಯುತ್ತಾರೆ. ಧನವೆಂಬುದು ಬುದ್ಧಿಯ ಆಟ, ಕಷ್ಟಪಡುವಿಕೆಯಲ್ಲ. ನಂತರ ಚಾಣಕ್ಯ ಹೇಳಿದರು, ಇಂದು ನಾನು ನಿನಗೆ 7 ವಿಧಾನಗಳನ್ನು ಹೇಳಲಿದ್ದೇನೆ. ಅವುಗಳನ್ನು ತಿಳಿದರೆ ನಿನ್ನನ್ನು ಶ್ರೀಮಂತನಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ 7 ವಿಧಾನಗಳು ಚಾಣಕ್ಯ ನೀತಿಯ ಅತ್ಯಂತ ಆಳವಾದ ಸೂತ್ರಗಳು. ನೀನು ಇವುಗಳನ್ನು ಅನುಸರಿಸಿದರೆ ಒಂದು ದಿನ ಸಂಪೂರ್ಣ ಭಾರತವೇ ನಿನ್ನ ಹೆಸರನ್ನು ಜಯಕಾರ ಮಾಡುತ್ತದೆ. ನಿಯಮ 1. ನಿನ್ನ ಬುದ್ಧಿಯಲ್ಲಿ ಹೂಡಿಕೆ ಮಾಡು. ಇದು ಅತ್ಯಂತ ದೊಡ್ಡ ಹೂಡಿಕೆ. ನೀನು ನಿಜವಾಗಿಯೂ ಶ್ರೀಮಂತನಾಗಬೇಕೆಂದಿದ್ದರೆ, ನಿನ್ನ ಜೀವನದಲ್ಲಿ ಹಣದ ಕೊರತೆ ಇರಬಾರದೆಂದು ಬಯಸಿದರೆ, ಗೌರವ ಮತ್ತು ಸ್ವಾತಂತ್ರ್ಯ ಬೇಕಾದರೆ, ಮೊದಲ ಕೆಲಸ ನಿನ್ನ ಎಲ್ಲಾ ಸಮಯ, ಹಣ ಮತ್ತು ಗಮನವನ್ನು ನಿನ್ನ ಬುದ್ಧಿಯ ಮೇಲೆ ಹೂಡು. ಕೈಕಾಲುಗಳಿಂದ ಕೆಲಸ ಮಾಡುವುದರಲ್ಲಿ ತಪ್ಪೇನಿಲ್ಲ, ಆದರೆ ಅದು ನಿನ್ನನ್ನು ಒಂದು ಮಟ್ಟದವರೆಗೆ ಮಾತ್ರ ಕರೆದೊಯ್ಯುತ್ತದೆ. ಆಮೇಲೆ ನೀನು ಅಲ್ಲಿ ನಿಂತು ಬಿಡುತ್ತಿ. ಒಬ್ಬ ಕೂಲಿ ದಿನರಾತ್ರಿ ಹತೋಟಿ ಹೊಡೆಯುತ್ತಾನೆ, ಆದರೂ ಅವನಿಗೆ 2 ಊಟಕ್ಕೂ ಕಷ್ಟ. ಏಕೆ? ಯಾಕೆಂದರೆ ಅವನು ತನ್ನ ಬುದ್ಧಿಯನ್ನು ಎಂದಿಗೂ ತೆರೆಯಲಿಲ್ಲ. ಬುದ್ಧಿಯ ಕುದುರೆಗಳನ್ನು ಓಡಿಸು. ಅದರರ್ಥ ಕಲಿತುಕೊಳ್ಳು, ನಿರಂತರವಾಗಿ ಕಲಿತುಕೊಳ್ಳು. ಜೀವನದ ಕೊನೆಯ ಕ್ಷಣದವರೆಗೂ ಕಲಿಯುತ್ತಿರು. ಯಾರು ಕಲಿಯುವುದನ್ನು ನಿಲ್ಲಿಸುತ್ತಾರೋ ಅವರು ಬದುಕಿದ್ದರೂ ಸತ್ತವರಂತೆಯೇ. ಅವರ ಆದಾಯವು ಸತ್ತು ಹೋಗುತ್ತದೆ. ನಿಯಮ 2. ಅವಕಾಶಗಳು ಸ್ವತಃ ಬರುವುದಿಲ್ಲ, ಗುರುತಿಸಬೇಕು. ಚಾಣಕ್ಯ ಹೇಳಿದರು, ಅವಸರಃ ಕಾಲೇನ ಆಗಚ್ಚತಿ, ಕಾಲೇನ ನಶ್ಯತಿ. ಯಹ ತಸ್ಯ ಧ್ವನಿಂ ಶೃಣೋತಿ ಸಹ ಸಿದ್ಧಿಂ ಪ್ರಾಪ್ನೋತಿ. ಅರ್ಥ, ಅವಕಾಶ ಸಮಯದ ಜೊತೆ ಬರುತ್ತದೆ ಮತ್ತು ಸಮಯದ ಜೊತೆ ಹೋಗುತ್ತದೆ. ಅದನ್ನು ಗುರುತಿಸುವವನು ಮಾತ್ರ ಯಶಸ್ಸನ್ನು ಪಡೆಯುತ್ತಾನೆ. ಶ್ರೀಮಂತನಾಗಬೇಕೆಂದರೆ ನಿನ್ನ ಕಣ್ಣುಗಳನ್ನು ತೆರೆ. ಅವಕಾಶಗಳು ಬಾಗಿಲು ತಟ್ಟುತ್ತಾ, ನಾನು ನಿಮ್ಮ ಅವಕಾಶ ಒಳಗೆ ಬಿಡಿ ಎಂದು ಹೇಳುವುದಿಲ್ಲ. ಅವು ಭೇಷ ಬದಲಿಸಿ ಬರುತ್ತವೆ. ಕೆಲವೊಮ್ಮೆ ಸಮಸ್ಯೆಯಾಗಿ, ಕೆಲವೊಮ್ಮೆ ಯಾರಾದರೂ ಮಾಡಿದ ಟೀಕೆಯಾಗಿ, ಕೆಲವೊಮ್ಮೆ ಸ್ನೇಹಿತನ ಮಾತಿನ ರೂಪದಲ್ಲಿ. ಬಹುತೇಕ ಜನರು ಅವುಗಳನ್ನು ನಿರ್ಲಕ್ಷಿಸುತ್ತಾರೆ, ಆದರೆ ಅವುಗಳನ್ನು ಗುರುತಿಸುವವರು ಮಾತ್ರ ಕೋಟ್ಯಾಧಿಪತಿಗಳಾಗುತ್ತಾರೆ. ನಿಯಮ 3. ಸಮಯ ಹಣಕ್ಕಿಂತ ಅಮೂಲ್ಯ. ನೀನು ನಿಜವಾಗಿಯೂ ಶ್ರೀಮಂತನಾಗಬೇಕೆಂದಿದ್ದರೆ ಇಂದು ಒಂದು ಗಟ್ಟಿ ನಿರ್ಧಾರ ಮಾಡು.
ಸಮಯವು ಹಣಕ್ಕಿಂತ 1000 ಪಟ್ಟು ಅಮೂಲ್ಯ. ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಹೋದರೆ ಅದು ಎಂದಿಗೂ ಮರಳಿ ಬರುವುದಿಲ್ಲ. ಲೋಕದ ಎಲ್ಲಾ ಶ್ರೀಮಂತರಲ್ಲಿ ಒಂದು ಸಾಮಾನ್ಯ ಗುಣ ಇದೆ. ಅವರ ಅತ್ಯಂತ ದೊಡ್ಡ ಸಂಪತ್ತು ಸಮಯ ಶಿಸ್ತು. ನೀನು ಇನ್ನೂ ಸಮಯ ವ್ಯರ್ಥ ಮಾಡುತ್ತಿದ್ದರೆ ನೀನು ಶ್ರೀಮಂತನಾಗಲು ಯೋಗ್ಯನಲ್ಲ. ಶ್ರೀಮಂತನಾಗುವುದು ಆಟವಲ್ಲ, ಅದು ಯುದ್ಧ. ಈ ಯುದ್ಧದಲ್ಲಿ ಅತ್ಯಂತ ಶಿಸ್ತುಬದ್ಧ ವ್ಯಕ್ತಿಯೇ ಗೆಲ್ಲುತ್ತಾನೆ. ನಿಯಮ 4. ಧನ ಬರುವ ಮೊದಲು ನಿನ್ನನ್ನು ಸಿದ್ಧಪಡಿಸು. ಧನ ಸಂಪಾದಿಸುವುದು ಕಷ್ಟವಲ್ಲ, ಆದರೆ ಧನವನ್ನು ಉಳಿಸಿಕೊಳ್ಳುವುದು ಕಷ್ಟ. ಲಾಟರಿ ಗೆದ್ದವರು ಕೆಲವು ವರ್ಷಗಳಲ್ಲಿ ಕಂಗಾಲಾಗುತ್ತಾರೆ. ಸಂಬಳ ಹೆಚ್ಚಾದರೂ ಮತ್ತೆ ಹಳೆಯ ಸ್ಥಿತಿ. ಏಕೆ? ಯಾಕೆಂದರೆ ಅವರು ಧನಕ್ಕೆ ತಕ್ಕ ವ್ಯಕ್ತಿಯಾಗಿರಲಿಲ್ಲ. ಮಾ ಲಕ್ಷ್ಮಿ ಅತಿ ಚತುರ. ಅವರು ನಿಯಂತ್ರಣವಿಲ್ಲದ ಸ್ಥಳದಲ್ಲಿ ನೆಲೆಸುವುದಿಲ್ಲ. ಧನ ಒಂದು ನದಿ. ನೀನು ಆಣೆಕಟ್ಟು ಮಾಡದಿದ್ದರೆ ಅದು ಹರಿದು ಹೋಗುತ್ತದೆ. ಆ ಆಣೆಕಟ್ಟು ನಿರ್ಮಾಣವಾಗುವುದು ನಿನ್ನ ಸ್ವಭಾವ ಮತ್ತು ಅಭ್ಯಾಸಗಳಲ್ಲಿ. ನಿಯಮ 5. ನಿನ್ನ ಸಂಗತಿಯನ್ನು ಸರಿಪಡಿಸು. ನೀನು ಯಾರ ಜೊತೆಗಿರುತ್ತೀಯೋ ನೀನು ಅವರಂತೆಯೇ ಆಗುತ್ತೀಯೇ. ನಿನ್ನ ಆದಾಯ, ನಿನ್ನ ಸ್ವಭಾವ, ನಿನ್ನ ಭವಿಷ್ಯ ಇವೆಲ್ಲವೂ ನಿನ್ನ ಸುತ್ತಲಿರುವ 5 ಜನರ ಸರಾಸರಿ. ಆಲಸ್ಯ, ನಕಾರಾತ್ಮಕ ಮತ್ತು ನಿರಾಶಾದಾಯಕ ಜನರ ಜೊತೆ ಇದ್ದರೆ ನೀನು ಕೂಡ ಹಾಗೆಯೇ ಆಗುತ್ತೀಯೇ. ಆದರೆ ಉನ್ನತ ಚಿಂತನೆ ಹೊಂದಿದ ಜನರ ಜೊತೆ ಇದ್ದರೆ ನಿನ್ನ ಮನಸ್ಸು ಕೂಡ ಮೇಲಕ್ಕೇರುತ್ತದೆ. ಚಾಣಕ್ಯನ ಮತ್ತೊಂದು ಮಹತ್ವದ ಮಾತು: ಉದಾರವು ಸಂಬಂಧವನ್ನು ಕೊರೆದು ಹಾಕುವ ಹುಳಿಯಂತಿದೆ. ಇದು ಸಂಬಂಧವನ್ನು ಒಳಗಿನಿಂದ ಖಾಲಿ ಮಾಡುತ್ತದೆ. ಅದಕ್ಕಾಗಿ ಚಾಣಕ್ಯ 5 ವಿಧಾನಗಳನ್ನು ಹೇಳಿದರು. ಯಾರಾದರೂ ಹಣ ಕೇಳಿದಾಗ: 1. ತಕ್ಷಣ ಉತ್ತರ ಕೊಡಬೇಡ. 2. ಪ್ರಶ್ನೆ ಕೇಳು. 3. ಭದ್ರತೆ ಕೇಳು. 4. ಹಣದ ಕೊರತೆಯಂತೆ ತೋರಿಸು. 5. ನಿಜವಾದ ಸಮಸ್ಯೆ ಇದ್ದರೆ ಸಣ್ಣ ದಾನ ಕೊಡು. ಕೊನೆಗೆ ಚಾಣಕ್ಯ ಹೇಳಿದರು: ಸ್ವತಃ ರಕ್ಷಿಸಿಕೊಳ್ಳುವುದು ಅತ್ಯಂತ ದೊಡ್ಡ ಬುದ್ಧಿ. ಇಂದಿನಿಂದ ಈ ನಿಯಮಗಳನ್ನು ಪಾಲಿಸು. ಸಮಯ ತೆಗೆದುಕೋ, ಪ್ರಶ್ನೆ ಕೇಳು, ಭದ್ರತೆ ಕೇಳು, ಕಡಿಮೆ ತೋರಿಸು, ದಾನ ಕೊಡು.